ಗಣಪತಿ ವ್ರತಕತೆ. ಈ ಕಲಿಯುಗದ ಆದಿಭಾಗದ ಒಂದು ದಿನ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮುನಿಗಳು ಈ ಕಲಿಯುಗದಲ್ಲಿ ಅಧರ್ಮಾಚರಣೆಗಳಿಂದ ಸಂಭವಿಸಬಹುದಾದ ಅನರ್ಥಗಳ ವಿಚಾರವಾಗಿ ತರ್ಕ ವಿತರ್ಕ ಮಾಡುತ್ತಿರುವಾಗ ಅಲ್ಲಿಗೆ ಪೌರಾಣಿಕ ಶ್ರೇಷ್ಠರಾದ ಸೂತರು ಬಂದರು. ಅವರು ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕರಿಸಿ ದರ್ಭಾಸ್ತರಣದಲ್ಲಿ ಆಸೀನರಾದ ಮೇಲೆ ಅವರನ್ನು ಕುರಿತು, ಶೌನಕಾದಿ ಮಹಾಸೂತರೇ, ಈ ಕಲಿಯುಗದಲ್ಲಿ ಅಧರ್ಮಗಳು ಹೆಚ್ಚಿ ಅದರಿಂದ ಉಂಟಾಗುವ ಅನರ್ಥಾನೇಕಗಳಿಂದ ಜನರು ಪಾರಾಗುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು. ಆಗ ಸೂತರು, ಗಣಪತಿ ಎಂದು ಕರೆಯಲ್ಪಡುವ ಸಕಲ ವಿಘ್ನ ಪರಿಹಾರಕನಾದ ವಿನಾಯಕನನ್ನು ಭಜಿಸಬೇಕು. ಈ ವಿನಾಯಕನಿಗೆ ವಿಘ್ನೇಶ, ಗಣೇಶ, ಗಜಾನನ ಮೊದಲಾದ ಅನೇಕ ನಾಮಗಳುಂಟು. ವ ಅಂದರೆ ಸಚ್ಚಿದಾನಂದ ರೂಪನಾದ ಪರಮಾತ್ಮನು. ನಾಯಕನೆಂದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಿರಂತರವಾಗಿ ನಡೆಸುವ ತ್ರಿಮೂರ್ತಿ ಸ್ವರೂಪನು. ಈ ಪ್ರಕಾರದಲ್ಲಿ ವಿನಾಯಕ ದೇವತೆಯು ಪರಬ್ರಹ್ಮ ವಸ್ತುವಿನ ನಿರ್ಗುಣ ಮತ್ತು ಸಗುಣ ಸ್ವರೂಪಗಳ ಸಮ್ಮಿಳಿತ ವ್ಯಕ್ತಿ ಎಂದು ತಿಳಿಯಬೇಕು. ಈ ದಿವ್ಯಮಂಗಳ ಮೂರ್ತಿಯ ಸಗುಣೋಪಾಸನೆಯಿಂದ ಸಮಸ್ತ ಇಷ್ಟಾರ್ಥಗಳು ಕೈಗೂಡುವವು. ನಿರ್ಗುಣೋಪಾಸನೆಯಿಂದ ಆತ್ಮಸ್ವರೂಪ ಸಾಕ್ಷಾತ್ಕಾರವಾಗಿ ಕೈವಲ್ಯವು ಲಭಿಸುವುದು. ಈ ಎರಡೂ ವಿಧಗಳಾದ ಉಪಾಸನೆಗಳು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಎಂಬ ಸರ್ವಜನ ವಿದಿತವಾದ ಶ್ಲೋಕದಿಂದ ವ್ಯಕ್ತವಾಗುವುದು. ಶುಕ್ಲ ಪರಿಶುದ್ಧವಾದ ಅಂದರೆ ಅಪಂಚೀಕೃತವಾದ, ಅಂಬರ ಆಕಾಶಕ್ಕೆ, ಧರಂ ಧಾರಕನಾದ ಅಂದರೆ ಕಾರಣನಾದ, ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ ಎಂಬ ಶ್ರುತಿ ಪರಮಾಣದಿಂದ ಆಕಾಶ ಕಾರಣನಾದ, ವಿಷ್ಣುಂ ವ್ಯಾಪಕನಾದ, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಎಂಬ ಶ್ರುತಿ ಪ್ರಮಾಣದಿಂದ ಸರ್ವ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿಕೊಂಡಿರುವ, ಶಶಿವರ್ಣಂ ಚಂದ್ರನಿಗೆ ಹೇಗೆ ಎರವಲಾಗಿ ಪಡೆದ ಸೂರ್ಯನ ಕಾಂತಿ ಇಲ್ಲದೆ ಸ್ವಕೀಯವಾದ ಕಾಂತಿ ಇಲ್ಲವೋ ಹಾಗೆ ಮಾಯೆಯ ಅನುಪ್ರವೇಶವಿಲ್ಲದಿರುವ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಯಾವ ವರ್ಣವು ಅಂದರೆ ನಾಮರೂಪಾದಿಗಳು ಇಲ್ಲದಿರುವ ಶುದ್ಧ ಚೈತನ್ಯ ವಸ್ತುವನ್ನು ಕೈವಲ್ಯಕ್ಕಾಗಿಯೂ ಮತ್ತು ಚತುರ್ಭುಜಂ ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವುದಕ್ಕೆ 4 ಬಾಹುಗಳುಳ್ಳ, ಪ್ರಸನ್ನವದನಂ ಅನುಗ್ರಹ ಸೂಚಕವಾದ ಮುಗುಳ್ನಗೆಯಿಂದ ಕೂಡಿದ ಮುಖವುಳ್ಳ ವಿರಾಟ್ ಸ್ವರೂಪನನ್ನು ಏಳಿಗೆಗಾಗಿಯೂ ಧ್ಯಾಯೇತ್ ಧ್ಯಾನ ಮಾಡಬೇಕು. ಈ ಪರದೈವದ ಮುಖವು ವಕ್ರತ್ವವು ಜಗತ್ತಿನ ವಿಚಿತ್ರ ವಿಕಾರಗಳನ್ನು ತೋರಿಸುತ್ತದೆ. ಕಾಯದ ಮಹತ್ವವು ವಿಶ್ವಂಭರತ್ವವನ್ನು ತೋರಿಸುತ್ತದೆ. ನಾಸಿಕದ ದೀರ್ಘತ್ವವು ಆನೆಯು ಹೇಗೆ ಸೊಂಡಲಿನಿಂದ ಸಕಲ ಕಾರ್ಯನಿರ್ವಾಹ ಸಮರ್ಥವೋ ಹಾಗೆ ನಾಸದ್ವಾರದಿಂದ ಶ್ವಾಸೋಚ್ಛ್ವಾಸಗಳು ಪ್ರಯತ್ನವಿಲ್ಲದೆ ಹೊರಡುವ ರೀತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಲೀಲಾ ಮಾತ್ರದಿಂದ ನಡೆಸತಕ್ಕವನು ಎಂಬುದನ್ನು ತೋರಿಸುತ್ತದೆ. ಈ ಪರದೈವದ ಏಕದ ಅಂತವು ಭಕ್ತ ರಕ್ಷಣೆಗಾಗಿ ಧರಿಸಿರುವ ಶ್ವೇತದಂಡ. ಈತನು ಶೂರ್ಪಕರ್ಣವು ಶತ್ರು ಕಷ್ಟ ಉಪದ್ರವ ಇವೇ ಮೊದಲಾದ ಉಪಾಧಿಗಳನ್ನು ನಿವಾರಣೆ ಮಾಡಲು ಎರಡೂ ಕೈಯಲ್ಲೂ ಅಪ್ಪಳಿಸುವಂತೆ ಕಾಣಿಸುತ್ತದೆ. ಈತನ ಮೂಷಿಕ ವಾಹನವು ಧಾನ್ಯ ಸಮೃದ್ಧಿಗೆ ಗುರುತಾಗಿರುತ್ತದೆ. ಈತನ ಮೋದಕ ಹಸ್ತವು ಭಕ್ತರಿಗೆ ಮೋದಕವು ಮತ್ತು ಮೋದವು ಹಸ್ತಗತವಾದದ್ದು ಎಂಬುದನ್ನು ಸೂಚಿಸುತ್ತದೆ. ಇಂತಹ ದೇವನನ್ನು ಭಜಿಸುವವರಿಗೆ ಇಹಲೋಕದಲ್ಲಿ ಸಕಲ ಸಂಪತ್ತುಗಳು, ಪರದಲ್ಲಿ ಮೋಕ್ಷಲಕ್ಷ್ಮಿಯೂ ಸುಲಭ ಸಾಧ್ಯಳು. ಎಲೆ ತಪಸ್ವಿಗಳೇ, ಯುಧಿಷ್ಠಿರನು ಶ್ರೀಕೃಷ್ಣನ ಉಪದೇಶದಂತೆ ಈ ಗಣಾಧೀಶನ ವ್ರತವನ್ನು ಸಾಂಗವಾಗಿ ಆಚರಿಸಿ ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತ ಯುದ್ಧದಲ್ಲಿ ಜಯಶೀಲನಾಗಿ ದುಷ್ಕೃತದ ವಿನಾಶಕ್ಕೂ ಶಿಷ್ಟ ಪರಿಪಾಲನೆಗೂ ಕಾರಣಭೂತನಾದನು. ಶ್ರೀಕೃಷ್ಣನು ನಾರದರ ಉಪದೇಶದಿಂದ ಈ ಗಣೇಶ ವ್ರತವನ್ನು ಕೈಗೊಂಡು ಸ್ಯಮಂತಕಮಣಿಯ ನಿಮಿತ್ತದಿಂದ ತನಗೆ ಅನ್ಯಾಯವಾಗಿ ಪ್ರಾಪ್ತವಾದ ಆಪದವನ್ನು ತಪ್ಪಿಸಿಕೊಂಡನು. ತನ್ನ ಅಣ್ಣನೂ ತನ್ನ ಮೇಲೆ ಹೊರಿಸಿದ್ದ ಮಿಥ್ಯಾಪವಾದದಿಂದ ಪಾರಾದನು. ಈ ಪರದೈವದ ಅಕಟ ವಿಕಟ ವಿಚಿತ್ರ ರೂಪವನ್ನು ನೋಡಿ ಹಾಸ್ಯ ಮಾಡತಕ್ಕ ದುರಾತ್ಮರು ಸಕಲ ಸಂಪತ್ತನ್ನು ಕಳೆದುಕೊಂಡು ಕ್ಷಯ ಅಪಸ್ಮಾರ ಮೊದಲಾದ ದುಷ್ಟವ್ಯಾಧಿಗಳಿಗೆ ಗುರಿಯಾಗಿ ವಿನಾಶವನ್ನು ಹೊಂದುತ್ತಾರೆ ಎಂದು ಸೂತರು ತಿಳಿಸಿದರು.